ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ 4 ಸಾರಿಗೆ ನಿಗಮಗಳು ಪ್ರತಿಭಟನೆಗೆ ಕರೆಯನ್ನು ನೀಡಿವೆ. ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ 5ರಂದು ಬೆಳಿಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದೆ. ಕಾರ್ಮಿಕ ಇಲಾಖೆ ಪ್ರತಿಭಟನೆ ನಡೆಸದಂತೆ ಎಸ್ಮಾ ಜಾರಿ ಮಾಡಿದ್ದು, ಈ ಮೂಲಕ ಸಾರಿಗೆ ನೌಕರರಿಗೆ ಶಾಕ್ ನೀಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮುಷ್ಕರಕ್ಕೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ ಶಾಕ್. 6 ತಿಂಗಳು ಎಸ್ಮಾ ಜಾರಿ ಆದ್ರೂ ಪ್ರತಿಭಟನೆ ಕರೆ. ಪ್ರಯಾಣಿಕರಿಗೆ ತೊಂದರೆ ಆಗಲ್ಲ, ಧರಣಿ ಕೈ ಬಿಡಲ್ಲ. ಅಗತ್ಯ ಬೇಡಿಕೆ ಈಡೇರಿಕೆಗಾಗಿ ಪ್ರತಿ ಬಾರಿ ಕೂಡ ಸರ್ಕಾರದ ಬಾಗಿಲುಗಳನ್ನ ಸಾರಿಗೆ ನೌಕರರು ಬಡಿದು ಸುಸ್ತಾಗಿ ಹೋಗಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮದ ಸಿಬ್ಬಂದಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಆದರೆ ಪ್ರತಿಭಟನೆಯ ಹಾದಿ ಹಿಡಿಯುವ ಸೂಚನೆ ಸಿಗ್ತಿದ್ದ ಹಾಗೆ ಇದೀಗ ಸಾರಿಗೆ ನೌಕರರಿಗೆ ಶಾಕ್ ನೀಡಿದ್ದು, ಪ್ರತಿಭಟನೆ ನಡೆಸದಂತೆ ಕಾರ್ಮಿಕ ಇಲಾಖೆ ಎಸ್ಮಾ ಜಾರಿ ಮಾಡಿದೆ. ರಾತ್ರಿ ಇಡೀ ಸಾರಿಗೆ ನೌಕರರು ನಿದ್ದೆಗೆಟ್ಟು ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಅವರ ತಾಣಗಳಿಗೆ ತಲುಪಿಸುವ ಜವಾಬ್ದಾರಿ ಹೊತ್ತಿದ್ದಾರೆ. ಆದರೆ ಸಾರಿಗೆ ನೌಕರರಿಗೆ ಸರ್ಕಾರ ಸರಿಯಾದ ಸೌಲಭ್ಯ ಕೂಡ ಕೊಡ್ತಾ ಇಲ್ಲ. ಅದರಲ್ಲೂ 8ನೇ ವೇತನ ಆಯೋಗವನ್ನ ವಿಳಂಬ ಮಾಡದೆ ಕೂಡಲೇ ರಚಿಸಿ ವೇತನ ಪರಿಷ್ಕರಿಸಬೇಕು. ಟಾರ್ಗೆಟ್ ಹೆಸರಿನಲ್ಲಿ ನೌಕರರನ್ನ ಶೋಷಣೆ ಮಾಡೋದನ್ನ ನಿಲ್ಲಿಸಬೇಕು. ಮಾಜಿ ಸೈನಿಕರು ಹಾಗೂ ಕ್ರೀಡಾಪಟುಗಳಿಗೆ ಹೆಚ್ಚುವರಿ ವೇತನ ಭತ್ಯೆ ಹೆಚ್ಚಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ದಯವಿಟ್ಟು 38 ತಿಂಗಳ ವೇತನ ಹಿಂಬಾಕಿಯನ್ನ ಕೊಡಬೇಕು. ಅದು ನಿವೃತ್ತಿ ನೌಕರರಿಗೆ ಮೊದಲ ಆದ್ಯತೆಯಲ್ಲಿ ನೀವು ನೀಡಬೇಕು. ಮತ್ತು 3ನೇದು, 30 ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಯದೆ ಎಲ್ಲರನ್ನೂ ಬನ್ನಿ ನೀವು ಮಾತಾಡಿ ಏಕಪಕ್ಷವಾಗಿ ಸರ್ಕಾರವೇ ಏನೋ ಒಂದು ಘೋಷಣೆ ಮಾಡ್ಕೊಂಡು ಹೋಗ್ತಾ ಇರೋದು. ಕಳೆದ 1996ರಿಂದ ಇಲ್ಲಿವರೆಗೂ ಏಕಪಕ್ಷ ನಿರ್ಧಾರಗಳು ಬಂದಿರುವುದರ ಕಾರಣದಿಂದಲೇ ಸಾರಿಗೆ ನೌಕರಿಗೆ ಇಷ್ಟೊಂದು ಸಂಕಷ್ಟಗಳು ಮತ್ತು ವೇತನದಲ್ಲಿ ತಾರತಮ್ಯಗಳು ಉಂಟಾಗ ಕಾರಣ ಇರೋದ್ರಿಂದ ಈ ಕೂಡಲೇ ನಮಗೆ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಚುನಾವಣೆ ನಡೆಸಬೇಕು. ಮತ್ತು 2020 ಮತ್ತು 2021ರ ಸಾಲಿನಲ್ಲಿ ಮುಷ್ಕರ ಆಗಿತ್ತು. ಆ ಸಮಯದಲ್ಲಿ ಸಾರಿಗೆ ನೌಕರರು ಮತ್ತೆ ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಪೊಲೀಸ್ ಕೇಸುಗಳನ್ನ ಹಿಂಪಡಿಬೇಕು ಮತ್ತೆ ಶಿಕ್ಷಾದೇಶಗಳನ್ನ ರದ್ದುಪಡಿಸಬೇಕು. ಒಂದು ಕಡೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ರೆ, ಮತ್ತೊಂದು ಕಡೆ ಸಾರಿಗೆ ನೌಕರರಿಗೆ ಪ್ರತಿಭಟನೆ ನಡೆಸದಂತೆ ಎಸ್ಮಾ ಜಾರಿ ಮಾಡಲಾಗಿದೆ. ಹಾಗಾದ್ರೆ ಎಸ್ಮಾ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಎಸ್ಮಾ ಅಂದರೆ ಅಗತ್ಯ ಸೇವೆ ನಿರ್ವಹಣೆ ಕಾಯ್ದೆ ಎಂದರ್ಥ. ಸರ್ಕಾರಿ ನೌಕರರನ್ನ ನಿಯಂತ್ರಣ ಮಾಡುವ ಕಾಯ್ದೆ 1968ರಿಂದ ಚಾಲ್ತಿಯಲ್ಲಿದೆ. 1994ರಲ್ಲಿ ಕರ್ನಾಟಕದಲ್ಲಿ ಎಸ್ಮಾ ಕುರಿತು ಕಾನೂನಿನ ರೂಪುರೇಷೆ ಸಿದ್ಧಪಡಿಸಲಾಗಿದೆ. ಸರ್ಕಾರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರಿಗೆ, ಸರ್ಕಾರದ ನೌಕರರಿಗೆ ಕೊಡುವಂತಹ ಸಂಬಳ ಸಾರಿಗೆಗಳನ್ನ ಈಡೇರಿಸ್ತೀವಿ, ಜಾರಿಗೆ ತರ್ತೀವಿ ಅಂತ ಪ್ರಣಾಳಿಕೆಯನ್ನು ಹೇಳಿದ್ದಾರೆ. ನಾನು ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲೇ, ಅವರೇ ಈ ಪ್ರಣಾಳಿಕೆ ಬಗ್ಗೆ ಸಾಕಷ್ಟು ಎಕ್ಸಸೈಸ್ ಮಾಡಿ ಇದು ಜಸ್ಟಿಫೈಡ್ ಡಿಮಾಂಡ್ ಇತ್ತು, ಅದನ್ನ ತರಬೇಕು ಅಂತ ಪ್ರಣಾಳಿಕೆಯಲ್ಲಿ ಸೇರಿಸಿರುವಂತ ನಮ್ಮ ನಾಯಕ ಶಿಖಾಮಣಿಗಳು ಅವ್ರ ಬಂದು ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳಿದೆ ಅಂದ್ರೆ, ಯಾವ ಪ್ರಣಾಳಿಕೆಯಲ್ಲಿ ಚುನಾವಣೆ ಪೂರ್ವವಾಗಿ ಜನರಿಗೆ ಆಶ್ವಾಸನೆ ನಮ್ಗೆ ಅಧಿಕಾರಕ್ಕೆ ತಂದ್ರೆ ಈ ಪ್ರಣಾಳಿಕೆಯಲ್ಲಿ ಇರೋದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನ ಇಲ್ಲಿವರೆಗೂ ಜಾರಿ ಮಾಡಿಲ್ಲ. ಒಟ್ಟಾರೆಯಾಗಿ ಸಾರಿಗೆ ನೌಕರರ ಮಟ್ಟ ಹಾಕೋದಕ್ಕೆ ಎಸ್ಮಾ ಜಾರಿ ಮಾಡಿದ್ರೆ, ಮತ್ತೊಂದು ಕಡೆ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು, ಶಾಂತಿಯುತವಾಗಿ ಹೋರಾಟವನ್ನ ನಡೆಸುತ್ತೇವೆ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಹೋರಾಟವನ್ನು ನಡೆಸ್ತಾರಾ? ಏನಾದ್ರೂ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಿದ್ರೆ ನೌಕರರ ಮೇಲೆ ಎಸ್ಮಾ ಹೇಗೆಲ್ಲ ಪ್ರಯೋಗ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.